ಸ್ನೇಹಿತರೆ ನಮಸ್ಕಾರ. ಈ ಬನ್ನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ರಾಮಾಯಣ ಸಂವಿಧಾನವನ್ನು ಯಾರು ಚೆನ್ನಾಗಿ ಓದಿ ತಿಳಿದುಕೊಂಡಿರುವರೋ ಅಂಥವರೇ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. KP ಪಾಲಯ್ಯ. ಹರಪನಹಳ್ಳಿ ತಾಲೂಕಿನ ಚಿಕ್ಕ ಕಬ್ಬಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಯಿತು. ವಾಲ್ಮೀಕಿ ಜಯಂತಿ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಪುಸ್ತಕ, ಪೆನ್ನುಗಳನ್ನು ತಹಸೀಲ್ದಾರ್ ಪರಶುರಾಮ್ ಕೊಡುಗೆಯಾಗಿ ನೀಡಿದರು. ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ರಾಜ್ಯ ಕಾಂಗ್ರೆಸ್ ST ಘಟಕದ ರಾಜ್ಯಾಧ್ಯಕ್ಷರಾದ KP ಪಾಲಯ್ಯ ಪೂಜೆ ನೆರವೇರಿಸಿ ಮಾತನಾಡಿದರು. ಯಾರು ಹಣಕಾಸಿನಲ್ಲಿ, ವಿದ್ಯೆಯಲ್ಲಿ, ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲು ಯಾವುದೇ ರಂಗದಲ್ಲಿ ಮುಂದುವರಿಯಬೇಕಾದರೆ ರಾಮಾಯಣವನ್ನು ಯಾರು ಚೆನ್ನಾಗಿ ಓದಿದ್ದಾರೋ, ಸಂವಿಧಾನವನ್ನು ಯಾರು ತಿಳಿದುಕೊಂಡಿದ್ದಾರೋ ಅವರೆಲ್ಲ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಯಾರು ಜಯಂತಿ ದಿವಸ DJ ಕುಣಿತಕ್ಕೆ ಮೊಬೈಲ್ಗಳಿಗೆ ಮಾರು ಹೋಗಿದ್ದಾರೋ ಅಂಥವರು ಕೆಳಮಟ್ಟದಲ್ಲಿದ್ದಾರೆ. ಇಂಥ ಜಯಂತಿಗಳಲ್ಲಿ 100 ಹೆಣ್ಣು 100 ಗಂಡು ಮಕ್ಕಳನ್ನು ಸಮಾರಂಭಗಳಲ್ಲಿ ಕೂರಿಸಿ ಅವರಿಗೆ ಅಂಬೇಡ್ಕರ್, ವಾಲ್ಮೀಕಿ, ಬಸವಣ್ಣ, ಸಾವಿತ್ರಿಬಾಯಿ ಫುಲೆ, ಬುದ್ಧ ಹಾಗೂ ಸಿದ್ದರಾಮೇಶ್ವರರ ಬಗ್ಗೆ ಇತಿಹಾಸಕಾರರನ್ನು ಮುಂದಿನ ಜಯಂತಿಗಳಲ್ಲಿ ಕರೆಸಿ ಉಪನ್ಯಾಸ ನೀಡಬೇಕು. ಎಲ್ಲ ದಾರ್ಶನಿಕರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಶಿಕ್ಷಕಿ ಮಾಳಮ್ಮ ಪರಸಪ್ಪ ಮಾತನಾಡಿ, ತಂದೆ ತಾಯಂದಿರು ತಮ್ಮ ಮಕ್ಕಳನ್ನು ತಪ್ಪದೆ ಶಾಲೆಗೆ ಕಳಿಸಿ ಶಿಕ್ಷಣದ ಬಗ್ಗೆ ಆಸಕ್ತಿ ವಹಿಸಿ ಚೆನ್ನಾಗಿ ಓದಿಸಿ ಉತ್ತಮ ಸ್ಥಾನಕ್ಕೆ ಹೋದರೆ ಮಾತ್ರ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳು ದೊರೆಯುತ್ತವೆ ಎಂದು ಹೇಳಿದರು. ತಾಲೂಕು ವಾಲ್ಮೀಕಿ ಯುವಕರ ಸಂಘದ ಅಧ್ಯಕ್ಷ ಚೌಡಪ್ಪ ಮಾತನಾಡಿ, ಇಂದಿನ ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಶಿಕ್ಷಣವಂತರಾದರೆ ಮಾತ್ರ ಸಮಾಜ ಮುಂದುವರಿಯಲು ಸಾಧ್ಯ. ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಬೇಕೆಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ T. ಪಾಂಡು, ಶ್ರೀನಿವಾಸ್, D. ನಾಗರಾಜ್, P. ಕೊಟ್ರಪ್ಪ, ರಾಜು ಹಡಗಲಿ, N. ಲಕ್ಷ್ಮಣ್, ಹಿರೇಮೆಗಳಗೇರಿ ಮಂಜು, ಕಬ್ಬಳ್ಳಿ ಪರಸಪ್ಪ, ರಮೇಶ್, M. ಪ್ರದೀಪ್ ಕುಮಾರ್, ಮೇಘರಾಜ್, ರಾಕೇಶ್, P. ಪಾಂಡು, G. ಗೋವಿಂದ, P. ರಂಗಪ್ಪ, M. ಸುದೀಪ್, A. ಅಂಜಿನಿ, K. ರಾಜು, K. ನಾಗರಾಜ್, G. ರಾಮಪ್ಪ, K. ಫಕೀರಪ್ಪ, ಪ್ರವೀಣ್, ರೇಣುಕಮ್ಮ, ಶಕುಂತಲಮ್ಮ, ಮಾಳಮ್ಮ, SC ಮಮತಾ, N. ಶಾರದಾ, Y. ರಾಜಪ್ಪ, K. ಮಂಜಪ್ಪ, D. ನಾಗರಾಜ್, ಹರಪನಹಳ್ಳಿ ಚೌಡಪ್ಪ, ಚಿಕ್ಕ ಕಬ್ಬಳ್ಳಿ ಗ್ರಾಮದ ಮುಖಂಡರು, ಗ್ರಾಮಸ್ಥರ ಹಾಗೂ ವಾಲ್ಮೀಕಿ ಕಮಿಟಿ ಸದಸ್ಯರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ. ಅವರು ಹಣಕಾಸಿನಲ್ಲಿ ಶ್ರೀಮಂತರಾಗಿದ್ದಾರೆ, ವಿದ್ಯೆಯಲ್ಲಿ ಶ್ರೀಮಂತರಾಗಿದ್ದಾರೆ, ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಇನ್ನೂ ಏನೇನು ಉನ್ನತ ಮಟ್ಟದ ಸ್ಥಾನವಲ್ಲ ಅವೆಲ್ಲವನ್ನ ರಾಮಾಯಣವನ್ನ ಯಾರು ಚಂದ ಓದ್ಕೊಂಡಿದ್ದಾರೆ, ಸಂವಿಧಾನವನ್ನ ಯಾರು ಚಂದ ತಿಳ್ಕೊಂಡಿದ್ದಾರೆ ಅವರು ಒಳ್ಳೆಯ ಸ್ಥಾನಕ್ಕೆ ಹೋಗಿದ್ದಾರೆ. ಯಾರು ಅವೆಲ್ಲ ಓದ್ಕೊಂಡಿದ್ರು DC ಹಾಕಿ ನಾವು ಕುಳಿತಿರ್ಲಿಲ್ಲ. ಯಾರು ಅವೆಲ್ಲ ಓದ್ಕೊಂಡಿದ್ರು ಇಲ್ಲಿ DC ಹಾಕಿ ಕುಳಿತಾ ಇರ್ಲಿ. ನಾವು ಅವೆಲ್ಲ ಓದ್ಕೊಂಡಿದ್ರು ಮೇಲೆ ಹೋಗಿದ್ದಾರೆ, ರಾಜಕೀಯದ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ, ವ್ಯಾಪಾರ ಮಾಡಿ ಚೆನ್ನಾಗಿ ದುಡ್ಡು ಮಾಡಿ ಚೆನ್ನಾಗಿದ್ದಾರೆ, ಒಳ್ಳೆ ಮನೆ ಕಟ್ಸ್ಕೊಂಡಿದ್ದಾರೆ, ಒಳ್ಳೆ ಸಿಟಿಯಾಗಿದ್ದಾರೆ, ದೊಡ್ಡ ದೊಡ್ಡ ತೋಟ ಮಾಡ್ಕೊಂಡಾರೆ. ಸಮಯ ನೀವು ಕೇಳ್ಕೊಳ್ಬೇಕಿಲ್ಲ. ಅದಕ್ಕೆ ನಾವೇನಪ್ಪ ಹೇಳ್ಬೇಕಂದ್ರೆ, ಇಂಥ ಜಯಂತಿಗಳನ್ನ ಮಾಡಬೇಕಾದ್ರೆ ವೇದಿಕೆ ಮುಂದೆ ಪ್ರತಿ ಜಯಂತಿಗೆ ಪ್ರತಿ ವರ್ಷ ಮಿನಿಮಮ್ 50ರಿಂದ 100 ಜನ ಹೆಣ್ಮಕ್ಳಿಗೆ, 50ರಿಂದ 100 ಜನ ಹೆಣ್ಮಕ್ಳಿಗೆ ಕುದಿಸಿ ನಮ್ಮಂತ ರಾಜಕೀಯರನ್ನ ಕರೆಸ್ದಂಗೆ ವಾಲ್ಮೀಕಿ ಬಗ್ಗೆ, ಸಂವಿಧಾನ ಬಗ್ಗೆ, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ, ಕನಕದಾಸರ ಬಗ್ಗೆ, ಬಸವಣ್ಣನ ಬಗ್ಗೆ ಯಾರು ಚೆನ್ನಾಗಿ ಭಾಷಣ ಮಾಡ್ತಾರೋ
ಅವ್ರನ್ನ ಇಬ್ಬರು ಕರ್ಕೊಂಡ್ಬಂದು ಅವ್ರನ್ನ ಭಾಷಣ ಮಾಡಿಸ್ತಕ್ಕಂಥ ಕೆಲಸವನ್ನ ವಾಲ್ಮೀಕಿ ಯುವ ಸಂಘರು ಮಾಡಬೇಕು ಅಂತ ನಾನು ಕೈ ಮುಗಿ ಕೇಳ್ಕೊಳ್ತೀನಿ. ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರು, ಸಾವಿತ್ರಿಬಾಯಿ ಫುಲೆ, ಬಸವಣ್ಣ, ಕನಕದಾಸರು, ಸಿದ್ದರಾಮೇಶ್ವರರು, ಈ ಎಲ್ಲಾ ದಾರ್ಶನಿಕರ ಜಯಂತಿಯನ್ನ ಸರ್ಕಾರ ಯಾಕೆ ಮಾಡ್ಬೇಕಂತ ಘೋಷಣೆ ಮಾಡಿದೆ ಅಂದ್ರೆ, ಆವಾವ ಸಮಾಜದವರು ಆ ಜಯಂತಿಯನ್ನ ಮಾಡಿ ಅವರು ಎಲ್ಲ ಜಾತಿಗೆ, ವಾಲ್ಮೀಕಿ ಮಹರ್ಷಿಗಳು ಬರೀ ನಾಗರಿಗೆ ಅಷ್ಟೇ ಅಲ್ಲ, ಇಡೀ ಮನುಕುಲಕ್ಕೆ ಒಳ್ಳೆ ಸಂದೇಶವನ್ನು ಕೊಟ್ಟೋಗಿದ್ದಾರೆ. ಅದನ್ನ ತಿಳ್ಕೊಳ್ಳಿ ಅಂತೇಳಿ ಸರ್ಕಾರ ಇವತ್ತು ಘೋಷಣೆ ಮಾಡಿ ಜಯಂತಿ ಮಾಡಿರೋದು. ಅದಕ್ಕೆ ಎಲ್ಲ ಸಮಾಜದವರು, ಊರಾಗಿರ್ತಕ್ಕಂಥ ಎಲ್ಲ ಸಮಾಜದವರು ಎಲ್ಲ ಜಯಂತಿಯನ್ನ ಕುತ್ಕೊಂಡು ಒಳ್ಳೆ ಭಾಷಣವನ್ನ ಮಾಡ್ತಕ್ಕಂಥವ್ರಿಗೆ ಅವ್ರ ಬಗ್ಗೆ ಯಾರು ತಂದು ತಿಳ್ಕೊಂಡಿದಾರೋ ಅವ್ರನ್ನ ಕರೆಸಿ ಅದನ್ನ ತಿಳ್ಕೊಂಡು ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಹೇಳಿದ್ರೆ ಅವರು ಒಳ್ಳೆ ಬುದ್ಧಿವಂತರಾಗ್ತಾರೆ, ಅವರು ಒಳ್ಳೆಯರಾಗ್ತಾರೆ, ಅವರು ಎಲ್ಲ ಸಮಾಜದ ಜೊತೆಗೆ ಚೆನ್ನಾಗಿರ್ತಾರೆ, ಅವರು ಸ್ವಲ್ಪ ಜ್ಞಾನ ಬರುತ್ತೆ, ಚೆನ್ನಾಗಿ ಪರೀಕ್ಷೆ ಬರುತ್ತೆ, ಚೆನ್ನಾಗಿ ಓದ್ಕೊಳ್ತಾರೆ. ಹಿರಿಯರು ಅಣ್ಣ ತಮ್ಮಂದರು, ಚಿಕ್ಕಪ್ಪ, ದೊಡ್ಡಮ್ಮ ಅಂತ ಚೆನ್ನಾಗಿ ತಿಳ್ಕೊಂತಾರೆ. ಅದು ಮುಂದೆ ಜೀವನ ಚೆನ್ನಾಗಿ ಸಾಗುತ್ತೆ. ಇವತ್ತು ಅದೆಲ್ಲ ಮರ್ತದಕ್ಕೆ ವಾಲ್ಮೀಕಿ ಜಯಂತಿ ಬರ್ತಂತೆ ಬರೇ ನಾಯಕ ಮಾಡೋದು, ಬಸವಣ್ಣ ಜಯಂತಿ ಬರ್ತಂತೆ ಬರೇ ಲಿಂಗಾಯತ ಮಾಡೋದು, ಅಂಬೇಡ್ಕರ್ ಜಯಂತಿ ಬರ್ತಂತೆ ಬರೇ ಅಟಲ್ ಮಾಡೋದು. ಇವತ್ತು ಏನು ನಾವು ಜಯಂತಿ ಮಾಡ್ತೀವಿ, ಇವತ್ತು ನಾವೆಲ್ಲ ಪ್ರಾಂತ ಚಂದ ಹಾಕಿಲ್ಲ, ನಾವು ರಾಜಕೀಯ ಮಾಡ್ತೀವಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, MLA ಆಗ್ತೀವಿ, ಶಾಲೆಗೆ ಹೋಗ್ತೀವಿ. ಇವತ್ತು ಹೆಣ್ಮಕ್ಳು ಮನೆ ಬಿಟ್ಟು ಹೊರ ಬರ್ತಾರೆ ಅಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಡಾಕ್ಟರ್ B.R. ಅಂಬೇಡ್ಕರ್. ಯಾರು ಬಂದಿದ್ದು? ಡಾಕ್ಟರ್ B.R. ಅಂಬೇಡ್ಕರ್ ಇಲ್ದಿದ್ರೆ ನಾವು ಯಾರು ಹೆಣ್ಮಕ್ಳು ಮನೆ ಓದಕ್ಕಲ್ಲ, ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಕಷ್ಟ ಆಗ್ತಿತ್ತು. ರೂಲ್ಸ್ ಹೆಂಗಿತ್ತದು? ಯಾರು ಓದೋದು ನಡೆಸ್ತಾರೆ? ಇವತ್ತು ತಾಲೂಕ್ ಆಫೀಸ್ನಾಗೆ ನನಗೆ ಆಸ್ತಿ ಆಗ್ತೈತೆ ಅಂತ ಹೇಳ್ತಾರೆ ಹೆಣ್ಮಕ್ಳು ಹೋಗಿ ತಾಲೂಕ್ ಆಫೀಸ್ನಾಗೆ ಅಣ್ಣ ತಮ್ಮನ ಮೇಲೆ, ಅಣ್ಣನ ಮೇಲೆ, ಅಕ್ಕನ ಮೇಲೆ ಪುಸ್ತಕ ತಂದ್ಬೇಕು ಅಂತಂದ್ರೆ ಅದ್ರ ಮೂಲ ಕಾರಣ ಡಾಕ್ಟರ್ B.R. ಅಂಬೇಡ್ಕರ್ ಅವರು. ನನಗೂ ಆಸ್ತಿ ಆಗ್ತದೆ ಅಂತೇಳಿ, ನನಗೂ ಶಿಕ್ಷೆ ಬರೀ ಆಗ್ತೈತೆ ಅಂತೇಳಿ ಡಾಕ್ಟರ್ B.R. ಅಂಬೇಡ್ಕರ್ ಹೇಳಿದ್ದಾರೆ. ಇಂಥ ಮಾನವರನ್ನು ನಾವು ಮರೆತು ಎಲ್ಲ ಒಂದು ಕಡೆ ನಾವು ಮೂಲೆ ಸೇರಿಸ್ಕೊಂಡು ಆ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಬರ್ತಕ್ಕಂಥ ಸುಳ್ಳು ತಿಳ್ಕೊಂಡು ನಾವೆಲ್ಲ ಹೋಗಿ ದಾರಿ ತಪ್ತಾ ಇದೀವಿ ಬಂಧುಗಳೇ. ಅದಕ್ಕೆ ನಾನು ಹೇಳ್ತೇನೆ, ವಾಲ್ಮೀಕಿ ಯುವಕರಿಗೆ ನೀವು ವಾಲ್ಮೀಕಿ ಜಯಂತಿಯನ್ನ ಹೆಂಗ್ ಮಾಡಿದ್ರು ಅದಕ್ಕಿಂತ 10 ಪಟ್ಟು ಅಂಬೇಡ್ಕರ್ ಜಯಂತಿ ಮಾಡ್ಬೇಕು, ನೀವು ಬಸವಣ್ಣ ಜಯಂತಿ ಮಾಡ್ಬೇಕು, ನೀವು ಕನಕದಾಸ ಜಯಂತಿ ಮಾಡ್ಬೇಕು, ನೀವು ಸಿದ್ದರಾಮೇಶ್ವರ ಜಯಂತಿ ಮಾಡ್ಬೇಕು. ನೀವು ಇಂಥ ಮಾನವರ ಜಯಂತಿಯನ್ನು ಮಾಡಿದ್ರೆ ಇವೆಲ್ಲವೂ ಸಹ ಎಲ್ಲರೂ ಒಳ್ಳೆ ವಿಷಯಗಳನ್ನು ಹೇಳಿದ್ದಾರೆ. ಅವೆಲ್ಲವನ್ನು ತಿಳ್ಕೊಂಡು ಕೆಲಸ ಮಾಡಬೇಕು. ಗ್ರಾಮ ಪಂಚಾಯತಿ ಮೆಂಬರಲ್ಲಿ ಇವತ್ತು ಅರ್ಪಣೆ ತಾಲೂಕಿನಾಗೆ ನಿಂತಿರುವ ವಸತಿಯ ವಿದ್ಯಾರ್ಥಿಗಳು, ಪದವೀಧರರು ಹಾಗೂ ವೃತ್ತಿಯಲ್ಲಿರುವವರು ಕೂತ್ಕೋಬೇಕು. ಈ ವರ್ಷ ನಾವೇ ಕೂತಿದ್ದೇವೆ ಬಂದಿದ್ವಿ, ಇದೇ ಮುಂದಿನ ವರ್ಷ ನೀವೆಲ್ಲ ಬಂದು ಕೂತ್ಕೋಬೇಕು. ಆ ಮಟ್ಟಿಗೆ ನೀವು ಬೆಳಿಬೇಕು. ಎಲ್ಲ ಸೌಲಭ್ಯಗಳಿದೆ. ನಮ್ಮ ನಾಯಕ ಬಾಂಧವರಿಗೆ ಪ್ರತಿಯೊಂದರದ್ದು ಸೌಲಭ್ಯಗಳಿದೆ. ಅವನ್ನ ನಾವು ಯಾರು ಯೂಸ್ ಮಾಡ್ಕೊತೀವಿ. ತುಂಬಾ ಜನ ಬೇಕಿದ್ರೆ ನೋಡ್ರಿ, ಯಾವ ಜನಾಂಗದಲ್ಲೂ ಹಾಳಾಗ್ತಿಲ್ಲ. ಇದೇ ಏನು SC ST ಇವರೇ ನಮ್ಗೆ ಅಷ್ಟೊಂದೆಲ್ಲ ಏನೋ ಸೌಲಭ್ಯಗಳು ಇದ್ರು ನಾವು ಒಂದು ಹುಚ್ಚರಿಗೆ ಹಾಳಾಗ್ತಿದ್ದೀವಿ. ಎಲ್ಲದನ್ನು ಬಿಟ್ಟು ನಮ್ಗೆ ಇಷ್ಟೊಂದೆಲ್ಲ ಸೌಕರ್ಯಗಳಿವೆ, ನಾವು ಇವನ್ನ ಉಪಯೋಗಿಸ್ಕೋಬೇಕು ಅಂತ ಯಾರ ಮನೆಯಲ್ಲೂ ಇಲ್ಲ. ಎಲ್ಲರೂ ಹಾಳಾಗ್ತಿದ್ದೀವಿ. ಯಾಕೆ ಹಾಳಾಗ್ತಿದೀವಿ ಅಂತ ಗೊತ್ತಾಗ್ತಿಲ್ಲ. ತುಂಬಾ ಜನ ಒಂದ್ ತಿಳ್ಕೊಂಡ್ರಿ, ಬೆಳೆಯೋದು ನಾವೊಂದೇ ಬೆಳೆದು ನಾವು ಓದಿ ನಾನು ಓದ್ಬೇಕು, ನಾನು ಬೆಳಿತೀನಿ ಅಂತ ಯಾವ ಮನೆಯಲ್ಲಿ ಎತ್ಕೊಳ್ಬೇಡಿ. ನಾನು ಬೆಳಿತೀನಿ ಅನ್ನೋದು ಬಿಡ್ರಿ. ನಾನು ಓದಿ ಒಂದು ದೊಡ್ಡ ಪದವಿಯನ್ನು, ಒಂದು ದೊಡ್ಡ ಉದ್ಯೋಗದಲ್ಲಿದ್ರೆ ನಿನ್ನ ತಂದೆ ತಾಯಿಗೆ ಒಂದು ಹೆಸರು, ನಿಮ್ಮ ಊರಿಗೆ ಎಲ್ರಿಗೂ ಹೆಸರು, ನಿಮ್ಮ ಊರಿಗೆ ಒಂದು ಹೆಸರು ತಂದ್ಕೊಡ್ರಿ. ನಾವೇನೋ ಮಾಡಿ ಇಲ್ಲ ಯಾರೋ ರಾಜಕೀಯ ರೀತಿ ಬರ್ತೀನಿ ಅನ್ನೋ ನಾವೊಂದು ನಮ್ದು 3 ವರ್ಷ 5 ವರ್ಷ ಅಷ್ಟೇ. ರಾಜಕೀಯ ಯಾವುದೇ ಆಗಲಿ ಶಾಶ್ವತ ಅಲ್ಲ.
ನೀವು ಹೋಗ್ಬಿಟ್ಟು ನೀವು ಬೆಳೆದಿರ್ತಿರೋರು ಅದು ನಿಮ್ಮ ಉಸಿರು ಇರೋವರೆಗೂ ಕೊನೆಯವರೆಗೂ ಇರುತ್ತೆ. ಈ ವರ್ಷ ನಾವು ತಂದಿರ್ಬೋದು, ಮುಂದಿನ ವರ್ಷ ನನ್ನ ಇದರಲ್ಲಿ ಯಾರಿರ್ತಾರೋ ಅವ್ರು ಬರ್ತಾರೆ. ಅಥವಾ ನೀವೇ ಒಂದು ದೊಡ್ಡ ಪದವಿಯಲ್ಲಿ ಒಂದು ದೊಡ್ಡ ಉದ್ಯೋಗದಲ್ಲಿ ನೀಗಿದ್ರೆ ಕೊನೆಯವರೆಗೂ ನೀವು ಚಿಕ್ಕಬಳ್ಳಾಪುರಲ್ಲಿ ಏನ್ ಮಾಡ್ತಿರಲ್ಲ ವಾಲ್ಮೀಕಿ ಜಯಂತಿನ ಕೊನೆಯವರೆಗೂ ನೀವು ಇರ್ತೀರಿ ಸ್ಟೇಜ್ ಮೇಲೆ. ನಾವ್ಯಾರು ಕಾಣ್ಬೇಕಾಗಿಲ್ಲ ಸ್ಟೇಜಿಗೆ. ನೀವು ನೋಡಿದ್ರೆ ನೀವು ಬೆಳೆದು ನೀವು ಒಂದು ಉದ್ಯೋಗ ನೀವು